ಮೈಸೂರಿಂದ ಬಂದಿರೋದು. ಮೈಸೂರು ಮಹಿಳಾ JDS ಸಂಘದಿಂದ ಬಂದಿದ್ದೀವಿ. ಅಲ್ಲಿಂದ ಅದು ಒಂದು 40 ಜನದಷ್ಟು ಬಂದಿದ್ದೀವಿ. ಬಟ್ ಎಲ್ಲ ತುಂಬ ಕ್ರೌಡ್ ಆಗಿದ್ದಾರೆ. ಸ್ವಲ್ಪ ದರ್ಶನಕ್ಕೆ ಇನ್ನೂ ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಒಳ್ಳೇದಾಗ್ತಾ ಇತ್ತು. ಅಲ್ಲೇನು ದರ್ಶನ ಮಾಡಿ ತಳ್ತಾ ಇದ್ದಾರೆ ನಮ್ಮನ್ನ. ಜನ ಜಾಸ್ತಿ ಇದಾರೆ, ಜೊತೆಗೆ ತಳ್ತಿದ್ದಾರೆ ಹೊರತು ದರ್ಶನ ಆಗ್ತಾ ಇಲ್ಲ. ಬೇರೆ ಎಲ್ಲ ಚೆನ್ನಾಗಿದೆ, ಬೇರೆ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ದರ್ಶನದ. ಹೌದು ಹೌದು. ಇಲ್ಲಿ ಟೈಮ್ ಕೊಡಲ್ಲ, ಎಲ್ಲ ನೂಕ್ ಬಿಡ್ತಾರೆ, ಒಬ್ರಿಗೊಬ್ರು ಮೇಲ್ ಬೀಳ್ತಾರೆ, ನೋಡಕ್ಕೆ ಆಗ್ಲಿಲ್ಲ. ಅಲ್ಲಿಂದ 1 ಅವರಿಂದ ಬಂದಿದೀವಿ. ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ, ಯಾವುದೇ ಗೊಂದಲ ಆಗದೆ ಏನು ಮಾಡ್ದೇನೆ ಎಲ್ಲ ಸುಸಜ್ಜಿತಾಗಿದೆ, ಚೆನ್ನಾಗಿದೆ. ಮಾತ್ರ ಈ ಅಮ್ಮನದೊಂದು ಕಾರ್ಯಕ್ಕೆ ನಾವೆಲ್ಲ ಚಿರಋಣಿಗಳು. ಇಂಥ ಭಾಗ್ಯ ಯಾರಿಗೂ ಸಿಗಲ್ಲ. ಮಾತ್ರ ಅಮ್ಮನಂತವ್ರು ಈ ದೇಶಕ್ಕೆ ಒಂದು ಕೊಡುಗೆ. ಅಂತ ಹೆಂಡ್ತಿನ ಪಡೆದಿರೋ ನಮ್ಮ ದೇವೇಗೌಡರು ಪುಣ್ಯವಂತರು, ಅವ್ರ ಮಕ್ಕಳು ಎಲ್ಲರೂ. ಅದ್ರ ಜೊತೆಗೆ ಈ ನಾಡಿ ನಾವು ಅವ್ರನ್ನ ಅನುಸರಿಸ್ಬೇಕು. ಎಲ್ಲರೆಲ್ಲ ಕೇಳ್ಕೊತೀವಿ, ಚೆನ್ನಮ್ಮ ಅವ್ರ ಥರನೇ ಹೆಣ್ಮಕ್ಳು ಸುಸಂಸ್ಕೃತರಾಗಿ ಈ ಭಾರತ ದೇಶದ ಸಂಸ್ಕೃತಿನ ಉಳಿಸಿ ಬೆಳೆಸಿ ಮತ್ತೆ ಗಂಡಂದಿರಿಗೆಲ್ಲ ಅವರು ಬೆನ್ನೆಲುಬಾಗಿ ಎಲ್ಲ 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 ಇದು ಅವ್ರದ್ದೇ ಹೆಣ್ಣಿನ ಮೇಲೇನೆ. ಹೆಣ್ಣು ಒಳದ್ರೆ ದೇಶನೇ ಎಲ್ಲ ಉದ್ಧಾರ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರ ಹತ್ರನೂ ಕೇಳ್ಕೊಳ್ಳೋದು. ಊಟ ಮಾಡಿದ್ವಿ, ಎಲ್ಲ ತೃಪ್ತಿಕರವಾಗಿತ್ತು. ಎಲ್ಲ ಊಟನೂ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಸಿದ್ದಾರೆ. ಇಂಥ ವ್ಯವಸ್ಥೆ ಎಲ್ಲೂ ಸಿಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ತಾಯಿ ಋಣನ ಏನೋ, ಬಂದವ್ರನ್ನ ಬರೆಗೆ ಕಳಿಸ್ತಾ ಇರ್ಲಿಲ್ಲ, ಊಟ ಮಾಡಿ ಕಳಿಸ್ತಾ ಇದ್ರು. ಇವತ್ತು ಇಡೀ ದೇಶ ನಾಡಿಗೆ ಊಟ ಹಾಕಿದ್ದಾರೆ. ಆ ಅಮ್ಮನಿಗೆ ನಾವೆಲ್ಲರೂ ಚಿರಋಣಿಯಾಗಿದ್ದೇವೆ. ನಾವು ಮೈಸೂರಿನಿಂದ ಬಂದಿರೋದು, JDS ಮೋಹನ್ ಕುಮಾರಿ ಅಂತ ಹೇಳಿ. ಭಾಗ್ಯ ಪಲ್ಲವಿ. ಸೇವೆ ಮತ್ತೆ ಹುಟ್ಟು ಬರ್ಲಿ, ಅವ್ರಂತವ್ರು ಬೇಕು ಸೇವೆ ಮಾಡೋರು. ಹಾಸನ್ ಸತ್ಮಂಗ್ಲದಿಂದ ಬಂದ್ರು. ಯಾವಾಗ್ಲೂ ಮಾತಾಡ್ಸಿಲ್ಲ ಸರ್, ಇವಾಗ ನೋಡಕ್ ಬಂದ. ತುಂಬಾ ಚೆನ್ನಾಗಿ ಮಾಡಿದಾರೆ ಸರ್, ಸೂಪರ್ ಆಯ್ತು, ತುಂಬಾ ಖುಷಿ ಆಯ್ತು. ಅವ್ರು ಇಷ್ಟೊಂದು ಸಂಪನ್ನ ಮಾಡಿದಾರಲ್ಲ ಜನನ, ತುಂಬಾ ಖುಷಿ ಆಯ್ತು. ಮನೇಲೆಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರಂತೆ, TV9 ನೋಡಿದ್ವಿ, ಅವ್ರು ಹೊಗಳುತ್ತಿದ್ದಿದ್ರೆ. ನೋಡ್ಲೇಬೇಕು ಅಂತ, ಫ್ಯಾಮಿಲಿ ಎಲ್ಲ ನೋಡ್ಬೇಕು ಅಂತ ಬಂದ್ವಿ. ಆಯ್ತು ಆಯ್ತು, ಚೆನ್ನಾಗಿತ್ತು ಊಟ. ದಾಕ್ಷಾಯಿಣಿ ಅಂತ. ತುಂಬಾ ಚೆನ್ನಾಗಿತ್ತು, ಊಟ ಎಲ್ಲ ಚೆನ್ನಾಗಿತ್ತು. ನೋಡ್ಕೊಂಡು ಹೋಗೋಣ ಅಂತಾನೆ ಬಂದಿದ್ದು. ಥ್ಯಾಂಕ್ಸ್. ನಿಂಬೆ ನಂಗೆ ಚೆನ್ನಾಗಿದೆ. ಹೇಳಿ, ನಾವು ಹಾಸನ ಬುನಹಳ್ಳಿಯಿಂದ. ಅವರು ತುಂಬೆ ಹೂ ನಂಗೆ ದೇವ್ರ ಪಾದಕ್ಕೆ ಸೇರ್ಕೊಂಡಿದ್ದಾರೆ, ಒಳ್ಳೇದಾಗಿ. ತುಂಬಾ ಚೆನ್ನಾಗಿದೆ, ಮಾಡಿದ್ವಿ ಸರ್. ನಾವು ತುಂಬೆ ಹೂ ತಂದು ಅರ್ಪಣೆ ಮಾಡಿದ್ವಿ, ಒಳ್ಳೇದಾಗಿ. ಮಾಡ್ತೀವಿ ಸರ್. ಮಾಡಿಲ್ಲ. ಥ್ಯಾಂಕ್ ಯು. ಈ ಸಮಯದಲ್ಲಿ ನಮ್ಮದು ಏನೋ ಒಂದು ಭಾವ, ಇಷ್ಟು ಜನ ಎಲ್ಲ ಸೇರ್ಕೊಂಡ್ರು, ಎಲ್ಲ ಪರಿಚಯ ನಾವು ಗುಬ್ಬಿ ವಿಧಾನಸಭಾ ಕ್ಷೇತ್ರ ಇಂದ ಬಂದಿದ್ದೀವಿ. ಒಂದು 25-30 ಬಸ್ಸಲ್ಲಿ ಬಂದಿದ್ದೀವಿ, ಒಂದು 30-40 ಕಾರಲ್ಲಿ ಬಂದಿದ್ದೀವಿ. ಇವತ್ತೊಂದು ನಮಗೆ ಒಂದು ನೆನಪಿನ ದಿನ ಅನ್ಬೇಕು. ನಮ್ಮ ಎಲ್ಲ JDSನ ತಾಯಿಯಾಗಿದ್ದಂಥ ಚೆನ್ನಮ್ಮ ಅವ್ರ ದರ್ಶನ ಆಯ್ತು ಇವತ್ತು. ನಾವು ಇಷ್ಟು ದಿನಗಳಲ್ಲಿ ಎಂತೆಂಥ ರಾಜಕಾರಣಿಗಳು ತೀರೋಗಿದ್ದಾರೆ, ಎಂತೆಂಥ ಅಧಿಕಾರದಲ್ಲಿದ್ದವ್ರು ತೀರೋಗಿದ್ದಾರೆ. ಆದರೆ ಇವತ್ತು ನೋಡಿದ್ರೆ ಜನಸ್ತೋಮ ಅದನ್ನು ಹೇಳೋಕ್ಕೆ ಆಗಲ್ಲ. ಒಂದು ಭಾವ ತುಂಬರುತ್ತೆ, ಭಾಳ ಒಂದು ಹೌದು. ಆ ತಾಯಿ ನಡತೆ ಹೆಂಗಿದೆ ಅಂದರೆ, ತನ್ನ ಗಂಡ ರಾಜ್ಯದ ಪ್ರಧಾನಮಂತ್ರಿ, ಮಗ 2 ಸರಿ ಮುಖ್ಯಮಂತ್ರಿ. ಆದರೆ ಒಂದು ಎಳ್ಳಷ್ಟು ಆಕೆಗೆ ಒಂದು ಅಹಂಕಾರ ಅನ್ನೋದಿರಲಿಲ್ಲ. ಪ್ರತಿಯೊಬ್ಬರೂ ತನ್ನ ಮಕ್ಕಳು, ಮನೆ ಮಕ್ಕಳು ಅನ್ನಂಗೆ JDS ಕಾರ್ಯಕರ್ತರಿರ್ಬೋದು, ಮುಖಂಡರುಗಳನ್ನಿರ್ಬೋದು ಕಾಣ್ತಾ ಇದ್ರು. ಅದರಿಂದ ಅದೇ ಉದಾಹರಣೆ. ಅವ್ರು ಏನು ಅವತ್ತು ನಮ್ಮನ್ನು ಪ್ರೀತಿಯಿಂದ ಕಂಡ್ರೋ, ಆ ಪ್ರೀತಿ ಇವತ್ತು ಅವರಿಗೆ ಜನ ತೋರಿಸ್ತಾ ಇದ್ದಾರೆ. ಹೌದು ಹೌದು. ಇವತ್ತು 100%. ಇದನ್ನ ಯಾರು ಇಲ್ಲಿ ಬಂದಿರ್ತಕ್ಕಂಥ ಯಾವ ಕಾರ್ಯಕರ್ತರನ್ನು ಯಾರನ್ನೂ ಹಣ ದುಡ್ಡು ಕೊಟ್ಟು ಕರ್ಕೊಂಬಂದಿರೋದಲ್ಲ, ಒತ್ತಾಯಪೂರ್ವಕವಾಗಿಲ್ಲ. ಬಸ್ ಮಾಡ್ತಾ ಇದೀವಿ, ಬರ್ತೀರೇನಪ್ಪ ಅಂದ್ರೆ ಒಂದು ಊರಿಗೆ ಒಂದು ಕೇಳಿದವ್ರು 2 ಬಸ್ ಕೇಳಿದ್ದಾರೆ. ಆ ರೀತಿ ಜನ ಹೊರಟು ಬಂದಿದ್ದಾರೆ. ನಮ್ಮ ಗುಬ್ಬಿ ತಾಲೂಕಿಂದ ಆಗ್ಬೋದು, ಎಲ್ಲ ರಾಜ್ಯಾದ್ಯಂತ ನಾವು ನೋಡೋದಲ್ಲ. ಉತ್ತರ ಕರ್ನಾಟಕದವ್ರು ಬಂದಿದ್ದಾರೆ, ಹೂವಿನಡಗಲಲ್ಲಿ ಬಂದಿದ್ದಾರೆ, ಎಲ್ಲ ಕಡೆಯಿಂದ ಬಂದಿದ್ದಾರೆ. ನಾವು ಅದನ್ನು ಹೇಳೋಕ್ಕೆ ಆಗಲ್ಲ. ಇವತ್ತಿನ ಕಾರ್ಯಕ್ರಮ ಆಗಲಿ, ಆಮೇಲೆ ವ್ಯವಸ್ಥೆನೂ ಅಷ್ಟೇ. ಯಾರೊಬ್ರಿಗೂ ಎಳ್ಳಷ್ಟು ಯಾರಿಗೂ ತೊಂದರೆ ಆಗೋದ ರೀತಿ ಊಟದ ವ್ಯವಸ್ಥೆನೂ ದೇವೇಗೌಡರ ಕುಟುಂಬ ಮಾಡಿದೆ.
ನಾವು ಯಾವತ್ತೂ ಇದ್ರೂ JDS ಕಾರ್ಯಕರ್ತರಾಗಿ ಅವ್ರ ಅಭಿಮಾನಿಗಳಾಗಿ ನಾವಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಶಿವಾನಂದ್ ಅಂತ.